ಠಕ್ ಅಂತ ಒಂದೇ. ಹಲೋ, ಇವನೇ ಕಾಲ್ ಮಾಡ್ತೀನಲ್ಲ, ಹೇಳು ಮಗ. ಸೂರ್ಯ ಎಲ್ಲಿದ್ಯೋ? ಇಲ್ಲ, ಬೆಂಗಳೂರಲ್ಲಿದ್ದೆ. ಏನು ಮಾಡ್ತಿದ್ದಿ ಪಾಪ? ಕೆಲ್ಸಕೊಟ್ಟಿದ್ದೀನಿ. ಕೆಲ್ಸಕ್ಕೆ ಹೋಗಿದ್ಯಾ? ಏನಿಲ್ಲ, ನನಗೊಂದು ಕೆಲಸ ನೋಡು. ಹೌದಾ, ಯಾಕೆ ಏನಾಯ್ತು? ನನ್ನ ಸಂಬಳಕ್ಕೆ ಕೊಂತೀನಿ ಬಾ ಅಂತಿದ್ದೆ, ಹಾಲಲ್ಲಿ ತಿಂಗಳ 1,00,000 ದುಡಿತೀನಿ ಅಂತಿದ್ದೆ, ಈಗೇನಾಯ್ತು? ಅವಾಗ ಹೇಳ್ತಿದ್ನಪ್ಪ, ಬರ್ರಿ ನಾನೇ ಕೆಲಸ ಕೊಡ್ತೀನಿ, ಕೂಲಿ ಕೊಡ್ತೀನಿ ಅಂತ ನಡೀತಿತ್ತು. ಎಲೆ ಬಳ್ಳಿ ನೀಡೋ ಕಟ್ 150 ರೂಪಾಯಿ ಇತ್ತು. ಅಡಿಕೆ ತೋಟ ಬಂಗಾರದಂಗೆ ಐತಿ. ಹಾಲು ಕರಿಯೋ ಒಂದು 3 ಸೀಮೆಸ. ಈಗ ನೋಡಿರಿ, ಮೋಡ ಮುಗಿಲತ್ತಿ, ಮಳೆ ಬರ್ದಂಗೆ ಬಾರ್ಗಾಲ್ ಬಂದು ಕುಂತೈತೆಲ್ಲೋ. ಒಂದು ಡ್ರಾಪ್ ನೀರಿಲ್ ಕಣ ಬೋರ್ನಾಗೆ. ಏನಿರ ಬರೋಲ್ಲ, ಒಮ್ಮ ಕೊಟ್ಟಿದ್ದ ಮಕ್ಕಿ ಕೊಡ್ಸಿರ್ ಬೋರಾಗೆ ಅಲ್ಲಿರ್ತಾವ ಭೂಮಿಗೆ. 32 ಬೋರ್ ಕೊಡ್ಸಾರ ಪಾಪ ಈ ತಿಂಗಳಿಗೆ. 20 ದಿವ್ಸಕ್ಕೆ ನಮ್ಮೂರಾಗೆ ಹೌದಾ? 32 ಬೋರು. ಬರಗಾಲ ಕಣೋ, ಮಳೆ ಇಲ್ಲ. ಆ ಶಿರಾದ ಕೂಡ್ಲು ಸಂಗಮದ ಒಡ್ಡು ಹೊಡೆದಾಕಿರು ಕಟ್ತೀನಿ ಅಂತ. ಆ ಕೂಡ್ಲಾಗ ನೀರಿದ್ರೆ ಹೆಂಗೋ ಬೋರ್ಗಳು ಶೇಪ್ ಆಗವಪ್ಪ. ಅದನ್ನು ಹೊಡೆದಾಕಿ ಹಾಳು ಮಾಡಿ ಬಿಸಾಕಿರು. ಇನ್ನು ಕಟ್ಟೋದ್ರಾಗೆ ಇದ್ದಾರೆ, ನೀರು ಬಿಡೋದ್ರಾಗೆ ಇದ್ದಾರೆ. ನೀರು ಬರೋ ತಕ ನಮ್ಗೆ ಅಲ್ಲಿ ನೀರು. ಹೌದಾ, ಎಷ್ಟು ಕೊರಸ್ತ ಬೋರು? ಕೊರೆಸ್ತೆ ಕಣಪ್ಪ, 3 ಬೋರ್ ಕೊರೆಸ್ತೆ. ಮೊದಲನೇದು ಹೆಂಗೆ ಚೆನ್ನಾಗಿ ಓಡ್ತಿತ್ತು, 800 ಅಡಿದು ನಿಂತೋತು. ಬೇಡ 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 ಕಣಪ್ಪ, ಬೇಡ ಕಣಪ್ಪ ಅಂತ ಬಡ್ಕಂಡೆ ನಾವಪ್ಪ. ಹಿಂಗೆ ಕೇಳಲಿಲ್ಲ. ಕೈಗೆ ಬಂದಿರೋ ತೋಟ ಹಾಳಾಗುತ್ತೆ ಅಂತ ಹೇಳ್ತು. ಹಾಳಾಗೋಲಿ ಅಂತೇಳಿ ಹಂಗೂ ಹಿಂಗೆ ಕುಡಿಕೇಣಿ ದುಡ್ಡನ್ನ ಒಂದು ಕೊರಸ್ತೆ ಕಣಪ್ಪ. 1200 ಅಡಿ ಕಣೋ. ಅದ್ರಲ್ಲಿ ನೀರು ಬಂದೋ ಬಲ್ಲಿಲ್ವೋ? ಒಂದೇ ನೀರಿಲ್ಲ ಕಣ, ಬರೀ ಧೂಳೆ. ಹಿಂಗಾತಲ್ಲ ಅಂತೇಳಿ ತಲೆ ಮೇಲೆ ಕೈ ಕುತ್ಕೊಂಡೆ. ಇನ್ನೊಂದು ಪಾಯಿಂಟ್ ಐತೆ, ದೇವ್ರು ಕೇಳಿದ್ದೀನಿ, ಹೋಗ್ಬಟ್ಟೆ ಐತೆ. ಅವನು ಯಾರೋ ಅಮರಾಪುರದಿಂದ ಕರ್ಸಿದ್ದೀನಿ, ಅವನು ಎಲ್ಲ ಸಕ್ಸಸ್ ಪಾಯಿಂಟು ಅಂತೇಳಿ ಕೊರಸ್ತೆ. ಅದ್ರಲ್ಲಿ ನೀರು ಬಂದೋ ಬಲ್ಲಿಲ್ವೋ? ಬಂದಪ್ಪ ಅಂದ್ರೆ ನೀರು 900 ಅಡಿಗೆ 1 ಇಂಚ್ ಬಿದ್ವು. ಅದೇ ಖುಷಿಯಾಗಿ ಶಿರಾಕ್ ಹೋಗಿ ಬೆಳಗ್ಗೆ ಮೋಟ್ರ್ ಪಂಪ್ ತಗೊಂಬಂದು ಬಿಟ್ಟೆ ಪಾಪ. ನೀರೇ ಬರಲಿಲ್ಲ. ಎತ್ತೋದ್ವ ಕಣ, ನೆನ್ನೆ ಬಂದಿದ್ದು ನೀರು ಇವತ್ತಿಲ್ಲ. ನೋಡಿರಿ, ಪಕ್ಕದ ಹೊಲ್ದಾನ ಬೋರ್ ಕೊರ್ಸ್ಯವನೆ, ಅಲ್ಲಿ ಕಟ್ಟೆಳ್ ಕಡೆ ಐತಿ ಅಂತಾನೆ. ಸವಾಸ್ ಬೇಡ, ಊರು ಬಿಟ್ಬಿಡೋಣ, ಬೆಂಗಳೂರು ಮಕ್ಕ ಹೋಗಾರ ಅಂತ ಅವತ್ತೇ ಡಿಸೈಡ್ ಮಾಡ್ಕೊಂಡು ಕುಂತಿದ್ವಿ. ನಮ್ಮಪ್ಪಲ್ಲಿ ಕೇಳ್ತಾನೋ, ಇಲ್ಲ ಬೋರ್ ಕೊರಸ್ಲೇಬೇಕು, ನೀರು ತೆಗಿಲೇಬೇಕು ಅಂತೇಳಿ ಶಿರಾಗ್ ಮಂಡ್ಯಕ್ಕೆ ಹೋಗಿ ಒಂದು 5 ಲಕ್ಷ ಸಾಲ ಇಸ್ಕೊಂಬಂದ. ಅಷ್ಟೊಂದು ಲಾಸ್ ಆಯ್ತಾ? ಇಲ್ಲಿಗಾಲೆ 3 ಆಗಿತ್ತು, ಇನ್ನೊಂದು 5 ಇಸ್ಕೊಂಬಂತು. ಕೊರ್ಸಿನಪ್ಪ, ಅದು 1200 ಅಡಿನೇ. 2 ಇಂಚ್ ಬಂದ್ವು ನೀರು, ಬರ್ಲಿಲ್ಲ ಅಂತೆಲ್ಲ ಬಂದ್ವು. ಅದೇ ಖುಷಿಗೆ ತಂದಿದ್ದು ಮೋಟ್ರ್ ಪಂಪು ಬಿಟ್ಟೆ. ಬಡ್ ಅಂತ ಕಣ ಒಂದೇ ಸಲಿ ಹಿಂಗೆ ಬಿಟ್ಟು ಬಟನ್ ಇನ್ನೇನು ಅದ್ಬೇಕು ಒಂದು ತಾನ ಫಟ್ ಅಂತ. ಏನಾತಣ ಅಂತ ನೋಡಿರಿ, ಅಣ್ಣ ಮೋಟ್ರ್ ತಿರುಗ್ತಿಲ್ಲ, ಮೋಟ್ರ್ ಏನೋ ಪ್ರಾಬ್ಲಮ್ ಆಗಿ ಎತ್ತಬೇಕು ತಿರ್ಗ. ಸರಿ ಎತ್ತಪ್ಪ ಅಂದೆ. ನೋಡಿರಿ ಮೋಟ್ರ್ ವೈಂಡಿಂಗ್ ಫುಲ್ ಹೋಗಿತ್ತು. ಶಿರಕ್ಕೆ ತಗೊಳೋದು, ಅಣ್ಣ ಹೊಸ ಮೋಟ್ರ್ ಹಿಂಗೆ ಆಗೈತೆ ಅಂದರೆ ಅದಕ್ಕೆ ವಾರಂಟಿ ಇಲ್ಲ ಅಣ್ಣ ಅಂದ. ಇವನು ಮನೆ ಹಾಳಾಗೋಗ ಬಂದ್ರೆಲ್ಲ ಒಂದೇ ಸರಿ ಬತ್ತಲ್ಲಪ್ಪ ಗ್ರಾಚಾರ ಅಂತ ಹೇಳ್ಬಿಟ್ಟು ಹಾಳಾಗೋಲಿ ಅದು ಬಿಸಾಕಿ ಇನ್ನೊಂದು ಹೊಸ ತಗೊಂಬಂದೆ. ಅದಕ್ಕೊಂದು 1 ಲಕ್ಷ ಬಿಸಾಕಿ ಇಳಿಸ್ತೆ ಕಣಪ್ಪ. 3 ದಿನ ಚೆನ್ನಾಗಿ ಓಡ್ತು ಕಣ. ನೀನು ಖುಷಿಗೆ ಪಾರನೆಲ್ಲ ಬಿಡು. 3 ಬೋರು ಲಾಸ, 2 ಲಾಸ್ ಆಗಿದ್ಕು 3ನೇ ವಾರ ನೀರು ಬಂತಲ್ಲಪ್ಪ. 4ನೇ ದಿನ ಕೆರೆ ಕಟ್ಟೆ ಕೆಳಗೆ ಒಬ್ಬ ಯಾರ ಬೋಳಿ ಮಗ ಬೋರ್ ಕೊರಿಸ್ಬಿಟ್ಟ. ಅವತ್ತು ಕೊರ್ಸಿ ಬೆಳಗ್ಗೆ ನಾನು ನೀರು ಎತ್ತೀನಿ ಕಣ, ಅಂತ ಠಕ್ ಅಂತ ಒಂದೇ ಸಲಿ ಕ್ಲೀನ್ ಕೃಷ್ಣ ಅಣ್ಣ, ಒಂದನಿ ನೀರಿಲ್ಲ. ಅದು ಇದಾಗೋಯ್ತಾ? ಎಲ್ಲ ಅವನು ಕಟ್ಟಿ ಕಡೆ ಪ್ಯಾನ್ಗಾಳ್ಸ್ ಹೋಗ ಅಂತೇಳಿ ತಲೆ ಮೇಲೆ ಕೈ ಇಕ್ಕೊಂಡು ಇರಬರ ಹೊಸ ಪಸ ಎಲ್ಲ ಮಾರಾಕಿ ತೂರಾಕಿ ಬಡ್ಡಿ ಕಟ್ಟಿ ಕುತ್ಕೊಂಡಿದ್ದೀನಿ. ಇವತ್ತು ಯಾರ ಮಂತಕ್ಕೆ ಬಂದವರಂತೆ, ಬಡ್ಡಿ ಕಟ್ಟಿಲ್ಲ 1.5 ತಿಂಗಳಾತು ಅಂತ. ಏನು ಮಾಡೋಣ, ಅದಕ್ಕೆ ಮಂತಕ್ಕೆ ಹೋಗೋದು ಈಗ ಬಳ್ಳೆ ಕುತ್ಕೊಂಡಿದ್ದೀನಿ ಕಣ, ಬಂದೆಲ್ಲಿ ಹಿಡ್ಕೊಂತಾರೋ ಅಂತ. ಅದಕ್ಕೆ ಪಾಪ ಯಾವ್ದಾರ ಒಂದು ಕೆಲಸ ನೋಡೋ. ಅವತ್ತು ನಿಮ್ಗೆ ಹೇಳ್ತಿದ್ದೆ ನಾನೇನೇ, ಹೋಗ್ಬೇಡ್ರಿ ಕಣೋ, ಹಳ್ಳಿಗಿರ್ರ ಅಂತ. ಇವತ್ತು ಹೇಳ್ತೀನಿ ಪಾಪ, ಹಳ್ಳಿನ ಹೆಚ್ಕೊಂಬರ್ಬೇಡ್ರಪ್ಪ ಯಾರು. ಏನು ಸುಕ್ಕಿಲ್ಲ ಇಲ್ಲಿ, ಬರೀ ಲಾಸೆ. ವಾಕ್ಲ ಮಾಡ್ತಾನಂದು ಎಲ್ಲ ತಣ ಹೊಲ್ದಾಕಾಕಿ ಸೋರ್ ಸಾಲಗಾರ ಹಾಕ್ತೀವಿ ಬಿಟ್ರೆ 1 ರೂಪಾಯಿ ಆದಾಯ ಮಾಡೋಕ್ಕಾಗಲ್ಲ ಕಣೋ. ಮಾಡ್ಬೋದು, ಈ ಬಂಗಮ್ತಾಯಿ ನೀರಿದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಏನು ಮಾಡೋಕ್ಕಲ್ಲ. ಇಂಥ ಕಟ್ಟಿಲ್ಲದ ರೇಟ್ನಾಗ ಏನು ಮಾಡ್ತೀವಿ? ಎಲೆ ನೋಡಿದ್ರೆ 1 ರೂಪಾಯಿ ಕಟ್ಟಿ ಕೇಳ್ತಾರೆ ಕಣೋ. ಕುಂತು ಮರ 60-70 ಮಾಡ್ತಾರಪ್ಪ ಬಳಿ ಮಕ್ಕಳು. ನಮಗಿಲ್ಲ, ಬೆಳೆದನ್ಗಿಲ್ಲ, ದಲ್ಲಾಳಿ ಲಾಭ.
ಕೇಳೋದು. ನೀವು ಅವತ್ತು ಹೋಗಿ ಜಾಡ್ರಾದ್ರಿ, ನಾವು ಇಲ್ಲೇ ಸೇರ್ಕೊಂಡು ದಡ್ರಾದ್ರಿ ಅಮ್ಮಂಗೆ. ಈಗ ಯಾವ್ದಾನ ಒಂದು ನೋಡಯ್ಯ, ಸೆಕ್ಯೂರಿಟಿ ಕೆಲಸ ಆದ್ರೆ ಪರವಾಗಿಲ್ಲ ಕಣೋ, ಬರ್ತೀನಿ. ಬಡ್ಡಿ ಕಟ್ಟರ್ಗೆ ಉತ್ತರ ಮಗ ತೋರ್ಸಕ್ಕೆ ತಿಳ್ಕೊಳ್ಳ. ಈಡತ್ತಿ ನಿನ್ನ ಜೊತೆಗೆ ಬಂದು ಸೇರ್ಕೊಂಡಿದ್ರೆ 25-30 ಸಾವಿರ ಸಂಬಳ ಆಗತ್ತೆ ಕಣ ನಮ್ದು. ಏನು ಮಾಡ್ತೀಯ? ನಾನು ಇಲ್ಲಿದೆ ರೈತ ಹಾಲು ಕರೆದಾಗ ದುಡಿತೀನಿ, ಅಡಿಕೆ ಗಿಡ ಬೆಳೆಸಿ ದುಡಿತೀನಿ, ಬಳ್ಳಿಗೆ ದುಡಿತೀನಿ ಅಂತ ಬಂದೆ ಕ್ಲೀನ್ ಕೃಷ್ಣಪ್ಪ ಕುಂತಿದ್ದೀನಿ. ನೋಡಯ್ಯ, ಮಿಸ್ ಮಾಡಬೇಡ ಕಣಯ್ಯ. ನಾಳೆಗೆ ಬೇಕಾದ್ರೆ ನೀನು ಈಗಲೇ ಹೇಳಿ, ಈಗಲೇ ಹತ್ಬಿಡ್ತೀನಿ. 8ನೇ ಮೈಲಿಗೆ ಒಂದು 200 ರೂಪಾಯಿ ಐತೆ, ಬಸ್ ಚಾರ್ಜ್ ಆಗುತ್ತೆ, ಹೇಳು. ಹಾಂ, ಇಲ್ಲ ನಿಮ್ಮ ಸಣ್ಣಪ್ಪ ಇಂತ 300 ಇಸ್ಕೊಂಬರ್ತೀನಿ, ಬೇಕಾದ್ರೆ ನಿನಗೆ ಸಂಬಳ ಆದಾಗ ಹಿಡ್ಕೊಂಡು ಕೊಡಿವಂತೆ. ರೋಮ್ನಿಂದ ಕೇಳ ಒಂದು 2 ದಿನ. ರೋಮ್ಗುಪ್ಪ ಅಂತ ನನಗೆ ಈಗ ದುಡ್ಡು ಇಲ್ಕಣೋ, ಅರ್ಥ ಮಾಡ್ಕೇಳೋ. ಅವಾಗೆಲ್ಲ ಕಷ್ಟ ನಾನು ನೋಡ್ಕೊಂಡಿಲ್ವ ನಿಮ್ಮನ್ನ. ಬಾರಿ ಬಾಳ್ಕಣಪ್ಪ, ನಾಳೆ ಕೇಳ ಒಂದು ಕೆಲಸನ. ಸರಿ ಕಣ, ಎಳ್ಳೇರ ಅಂಕ ಇಲ್ಲಿ ಯಾರ ಬಂದ್ರು ಕಣ, ನಮ್ಮ ಸಾಲದಾರ ಏನಿರ್ಬೇಕು ಕಣ, ಮಾಡ್ತೀನಿ ತಡಿಯೋ.